ಯೂಶ್ವಲಿ ನಮಗೆ ಸ್ವೀಟ್ ಮಾಡಬೇಕು ಬೇಗ ಆಗುವಂಥದ್ದು ಅಂದ ತಕ್ಷಣ ನಮಗೆ ಅದು ನೆನಪಾಗೋದೇ ಜಾಮೂನ್ ಮಾಡೋಣ ಪಾಯಸ ಮಾಡೋಣ ಅಂತ. ಒಂದು ಸರಿ ಸ್ವೀಟ್ ಪೂರಿ ಕೂಡ ಮಾಡಿ ನೋಡಿ, ಸಖತ್ ಲೇಯರ್ ಆಗಿ ಜ್ಯೂಸಿಯಾಗಿರುತ್ತೆ. 2 ಕಪ್ನಷ್ಟು ಮೈದಾ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಧ ಸ್ಪೂನು ಏಲಕ್ಕಿ ಪೌಡರು, 2 ಸ್ಪೂನ್ ಬಿಸಿ ಮಾಡಿದಂಥ ತುಪ್ಪ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಕೈಯಲ್ಲಿ ಹಿಡಿದ್ರೆ ಗಟ್ಟಿಯಾಗಿ ನಿಂತ್ಕೋಬೇಕು ಹಿಟ್ಟು. ಸೊ ಅಂದರೆ ಮುಷ್ಟಿಯಲ್ಲಿ ಹಿಡ್ಕೊಂಡಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. 1.5 ಕಪ್ನಷ್ಟೇ ಸಕ್ಕರೆ, 1.5 ಕಪ್ನಷ್ಟೇ ನೀರನ್ನು ಹಾಕಿ ಸ್ವಲ್ಪ ಕೇಸರಿ ಇದ್ದರೆ ಹಾಕ್ಕೊಳ್ಳಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಅರ್ಧ ಸ್ಪೂನ್ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳಿ. ಕೈಯಲ್ಲಿ ಹಿಂಗೆ ನೋಡಿದರೆ ಒಂದು ಸ್ವಲ್ಪ ಅಂಟಾಗಿ ಬರಬೇಕು, ಸ್ಟಿಕ್ಕಿಯಾಗಿ ಪಾಕ ಇರಬೇಕು. ಸ್ಟವ್ ಆಫ್ ಮಾಡಿ. ಈ ಕಡೆ ಹಿಟ್ಟು ನೆಂದಿರುತ್ತೆ, ಚಪಾತಿ ಥರನೇ ದೊಡ್ಡಕ್ಕೆ ಉದ್ಕೊಂಡ್ಬಿಟ್ಟು ಈ ಥರ ಒಂದು ಚಪಾತಿ ಉದ್ದಿ ಸ್ವಲ್ಪ ಆಯಿಲನ್ನು ಹಚ್ಚಿ ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಳಿ. ಈ ಥರ 3 ಚಪಾತಿನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಸ್ವಲ್ಪ ರೋಲಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಉದ್ಕೊಂಡ್ಬಿಟ್ಟು ಕಾದಿರುವಂಥ ಎಣ್ಣೆಲಿ ಡೀಪ್ ಫ್ರೈ ಮಾಡಿ. ಪಾಕದಲ್ಲಿ ಒಂದು ಸ್ವಲ್ಪ ನಿಧಾನಕ್ಕೆ ಉದ್ಕೊಂಡ್ಬಿಟ್ಟು ಕಾದಿರುವಂಥ ಎಣ್ಣೆಲಿ ಡೀಪ್ ಫ್ರೈ ಮಾಡಿ. ಪಾಕದಲ್ಲಿ ಒಂದು 3 ನಿಮಿಷ ಹಾಗೆ ಬಿಡಿ.